ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನೆನೆ ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವಂತಹ ಹುಣ್ಣಿಮೆ ಮುಗಿದಿದೆ. ನವೆಂಬರ್ 8ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಕನಕದಾಸರ ಜಯಂತಿ. ಈ ಒಂದು ದಿನ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಸಂಪೂರ್ಣವಾಗಿ ಶ್ರೀರಾಮನ ಅನುಗ್ರಹ, ಕೃಷ್ಣನ ಅನುಗ್ರಹ ದೊರೆಯುತ್ತಾ ಹೋಗುತ್ತೆ. ಹಾಗಾದರೆ ಯಾವ ರಾಶಿಯವರು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ತಾರೆ, ಯಾವೆಲ್ಲ ಕಷ್ಟಗಳಿಂದ ಮುಕ್ತರಾಗ್ತಾರೆ, ಹಾಗೂ ಸಂಪೂರ್ಣವಾಗಿ ಈ ರಾಶಿ ಚಕ್ರದವರಿಗೆ ನವೆಂಬರ್ 8ನೇ ತಾರೀಕಿನಿಂದ ಇನ್ನು ಮುಂದಿನ 2045 ವರ್ಷಗಳವರೆಗೂ ಕೂಡ ಯಾವೆಲ್ಲ ರೀತಿಯ ಶುಭ ಫಲಗಳು ದೊರೆಯುತ್ತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, 12 ರಾಶಿ ಚಕ್ರಗಳ ಮೇಲೆ ವಿಭಿನ್ನವಾದ ಪರಿಣಾಮವನ್ನು ಉಂಟು ಮಾಡುವಂತಹ ಈ ಒಂದು ವಿಶೇಷವಾದ ನವೆಂಬರ್ 8ನೇ ತಾರೀಕಿನಿಂದ ಈ ರಾಶಿಯಲ್ಲಿ ಜನಿಸಿರುವಂತವರಿಗೆ ನವಪಂಚಮ ಯೋಗ ರೂಪುಗೊಳ್ತಾ ಇದೆ. ಇದರಿಂದಾಗಿ ಒಟ್ಟಾರೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಒಟ್ಟಿಗೆ ಸಂಚಾರ ಮಾಡಿದಾಗ ಶುಭ ಹಾಗೂ ಅಶುಭ ಯೋಗಗಳು ರೂಪುಗೊಳ್ತವೆ. ಹೊಸ ವರ್ಷದ ಆರಂಭದ ಒಂದು ಸಂದರ್ಭ ಈ ಒಂದು ತಿಂಗಳಿಂದ ಆರಂಭವಾಗೋದ್ರಿಂದ ಈ ರಾಶಿ ಚಕ್ರದವರಿಗೆ ಪ್ರೀತಿಕಾರಕನಾಗಿರುವ ಶುಕ್ರ ಹಾಗೂ ಧೈರ್ಯಕಾರಕನಾಗಿರುವ ಮಂಗಳ ಒಟ್ಟಾರೆಯಾಗಿ ಸಂಚಾರ ಮಾಡಿ ಶುಭ ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಆರ್ಥಿಕ ಲಾಭ, ವೃತ್ತಿಪರ ಜೀವನದಲ್ಲಿ ಯಶಸ್ಸು, ವೈವಾಹಿಕ ಜೀವನದಲ್ಲಿ ಸುಧಾರಣೆ ಮತ್ತು ಸಮೃದ್ಧಿಯಂತಹ ಶುಭ ಫಲಗಳನ್ನು ತಂದುಕೊಡುತ್ತದೆ. ಹಾಗೆ ನವೆಂಬರ್ ತಿಂಗಳು ಬಹಳ ಶಕ್ತಿಯುತವಾಗಿರೋದ್ರಿಂದ, ಕಾರ್ತಿಕ ಮಾಸ ಕೂಡ ಆಗಿರೋದ್ರಿಂದ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಒಟ್ಟಾರೆಯಾಗಿ ಅದ್ಭುತವಾದ ಶುಭ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಇನ್ನು ಈ ರಾಶಿಯವರಿಗೆ ಇರ್ತಕ್ಕಂತಹ ಸಾಲದ ಸಮಸ್ಯೆ, ನಾನಾ ರೀತಿಯ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ. ಈ ರಾಶಿಯವರಿಗೆ ಉತ್ತಮವಾದ ಯೋಗ ಹಾಗೂ ಹಣ, ಗೌರವ, ಖ್ಯಾತಿ ಹಾಗೂ ಯಶಸ್ಸನ್ನು ತಂದುಕೊಡುತ್ತದೆ. ಏಕೆಂದರೆ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಹೆಚ್ಚಿನ ಒಂದು ದೇವಾನುದೇವತೆಯ ಅನುಗ್ರಹ, ಆಶೀರ್ವಾದ ಸಿಗೋದ್ರಿಂದ ಸಂಪೂರ್ಣವಾಗಿ ಶ್ರೀರಾಮನ ಅನುಗ್ರಹದಿಂದಾಗಿ ಈ ರಾಶಿಯವರ ಬದುಕು ಬಂಗಾರವಾಗುತ್ತದೆ. ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತೆ. ಈ ಒಂದು ಕನಕದಾಸ ಜಯಂತಿಯನ್ನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ. ಆದ್ದರಿಂದಾಗಿ ಈ ರಾಶಿ ಚಕ್ರದವರಿಗೆ ಸಂಪೂರ್ಣವಾಗಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ಶ್ರೀರಾಮನ ಶ್ರೀರಕ್ಷೆ ಹಾಗೂ ಶ್ರೀಕೃಷ್ಣನ ಅನುಗ್ರಹದಿಂದಾಗಿ ಸರ್ವ ವಿಧವಾದ ಕಷ್ಟಗಳು ಕಣ್ಮರೆಯಾಗಿ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ, ಸಂತೋಷವನ್ನು ಪಡೆದುಕೊಳ್ಳಬಹುದು. ಜೀವನದಲ್ಲಿ ಯಶಸ್ಸು, ಸಂಪತ್ತನ್ನು ಕರುಣಿಸುತ್ತಿದ್ದಾನೆ. ಯಾವುದೇ ಕೆಲಸ ಮಾಡಲು ಧೈರ್ಯ ಹೆಚ್ಚಾಗುತ್ತೆ. ಸೋಲಿನ ಭೀತಿ ಇರೋದಿಲ್ಲ. ಗೆಲ್ಲುವ ಛಲದಿಂದ ಮುನ್ನಡೆಯುತ್ತೀರಾ. ನಿಮ್ಮ ಆತ್ಮವಿಶ್ವಾಸವೇ ಹೆಚ್ಚು ಲಾಭವನ್ನು ತಂದುಕೊಡುತ್ತದೆ. ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ತೊಂದರೆಗಳಿಂದ ಸಂಪೂರ್ಣವಾಗಿ ಪರಿಹಾರ ಸಿಗೋದ್ರಿಂದ ನಿಮ್ಮ ಮನೆಯಲ್ಲಿ ಧನಶಕ್ತಿ ಯೋಗ ಸೃಷ್ಟಿಯಾಗುತ್ತೆ. ಶುಕ್ರ ಗ್ರಹ ಈ ರಾಶಿಯವರ ಜಾತಕದಲ್ಲಿ ಅನುಕೂಲಕರವಾದ ಸ್ಥಾನದಲ್ಲಿ ಇರೋದ್ರಿಂದ ಆರ್ಥಿಕ ಸಮೃದ್ಧಿ, ವೃತ್ತಿಯಲ್ಲಿ ಯಶಸ್ಸು, ವ್ಯವಹಾರದಲ್ಲಿ ಲಾಭವನ್ನು ತಂದುಕೊಡುತ್ತದೆ. ಅದಲ್ಲದೆ ಹಣಕಾಸಿನ ಹರಿವನ್ನು ಹೆಚ್ಚಿಸುತ್ತದೆ. ಸುಖ ಸೌಕರ್ಯಗಳು ಕೂಡ ಪ್ರಾಪ್ತಿಯಾಗುತ್ತವೆ. ಹಣ ಇದ್ದಕ್ಕಿದ್ದಂತೆ ಹೆಚ್ಚಿನ ರೀತಿಯಲ್ಲಿ ಆಗಮನವಾಗುತ್ತೆ. ತೊಂದರೆಗಳು ನಿವಾರಣೆಯಾಗುತ್ತೆ. ನೀವು ಮಾಡಿದಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಧನಾಗಮನವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ಈ ರಾಶಿಯವರಿಗೆ ಅದೃಷ್ಟ, ಸಂಪತ್ತು, ಸಮೃದ್ಧಿಯನ್ನು ವೃದ್ಧಿ ಮಾಡುವ ಸಮಯ ಅಂತ ಹೇಳ್ಬಹುದು. ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಅವಧಿಯಲ್ಲಿ ಉದ್ಯೋಗ ಸ್ಥಳದಲ್ಲಿ ಮಾಡಿದಂತಹ ಕೆಲಸಗಳೆಲ್ಲವೂ ಕೂಡ ಕೈ ಹಿಡಿಯುತ್ತದೆ. ಸಹೋದ್ಯೋಗಿಗಳ ಸಹಾಯದಿಂದ ಹೆಚ್ಚು ಬಡ್ತಿ, ಉನ್ನತ ಸ್ಥಾನ ನಿಮ್ಮದಾಗುತ್ತದೆ. ಆದರೆ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗುತ್ತಾ ಹೋಗುತ್ತೆ. ಹಣ ಆಗಮನಕ್ಕೆ ಕೊಂಚ ಅಡೆತಡೆಗಳು ಉಂಟಾಗಬಹುದು. ಹೀಗಾಗಿ ಹಣಕಾಸಿನ ತೊಂದರೆ ಎದುರಿಸುವ ಮಿಥುನ ರಾಶಿಯವರು ಆಗಿರಬಹುದು, ಯಾವುದೇ ರಾಶಿಯವರಾಗಿರಬಹುದು, ಈ ಸಂದರ್ಭದಲ್ಲಿ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಈ ಸಮಯದಲ್ಲಿ ಸಾಲವಾಗಿ ಹಣವನ್ನು ನೀಡೋದು ಉತ್ತಮವಲ್ಲ. ಇನ್ನು ಈ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತೆ. ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು, ತಿಳುವಳಿಕೆ ಹೆಚ್ಚಾಗುತ್ತೆ. ಅವಿವಾಹಿತರಿಗೆ ವಿವಾಹದ ಸಾಧ್ಯತೆಗಳು ಬಲಗೊಳ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಇನ್ನು ಮುಂದೆ ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ತಾರೆ. ಸರ್ಕಾರಿ ಹುದ್ದೆಗಾಗಿ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ರೋ ಅಂಥವರಿಗೆ ಶುಭ ಫಲಿತಾಂಶ, ಶುಭ ಸುದ್ದಿ ಕಾದಿದೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದೇ ಇರುವಂತಹ ವಿಶೇಷವಾದ ಶಕ್ತಿ, ಸಾಮರ್ಥ್ಯ ದಿನಗಳು ಆರಂಭವಾಗುತ್ತೆ. ಒಟ್ಟಾರೆಯಾಗಿ ನಿಮಗೆ ಅತ್ಯುತ್ತಮವಾದ ರಾಜಯೋಗ ಕೂಡ ರೂಪುಗೊಳ್ತಿದೆ. ಈ ಒಂದು ಅದ್ಭುತವಾದ ಸಂಚಾರದಿಂದಾಗಿ ನಿಮಗೆ ಅದ್ಭುತ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಒಟ್ಟಾರೆಗೆ ನವೆಂಬರ್ 8ನೇ ತಾರೀಕಿನಿಂದ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಬಾಳು ಬಂಗಾರವಾಗುವ ಸಮಯ ಅಂತ ಹೇಳಬಹುದು. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ.
ಆರ್ಥಿಕ ಪರಿಸ್ಥಿತಿ ಬಲಪಡಿಸಿಕೊಳ್ಳಬಹುದು. ಹೊಸ ಆಸ್ತಿ ಅಥವಾ ವಾಹನ ಖರೀದಿಸುವ ಸಾಧ್ಯತೆ ಇದೆ. ನಿಮ್ಮ ಪ್ರಯತ್ನಗಳಿಗೆ ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತೆ. ಈ ಸಂದರ್ಭ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಆರೋಗ್ಯ ಕೂಡ ವಿಶೇಷವಾಗಿ ಒಂದು ವೃದ್ಧಿಯನ್ನ ಕಂಡುಕೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ಒಟ್ಟಾರೆಯಾಗಿ ಸಮೃದ್ಧಿ, ಆಯಸ್ಸು ಅಷ್ಟೇ ಅಲ್ಲದೆ ಜೀವನದಲ್ಲಿ ಶತ್ರುಗಳ ಕಾಟ ದೂರವಾಗುತ್ತೆ. ನೆಮ್ಮದಿಯನ್ನ ಕಂಡುಕೊಂಡು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಸಾಧಿಸ್ತೀರಾ ಅಂತ ಹೇಳ್ಬಹುದು. ಇಷ್ಟೆಲ್ಲ ಲಾಭ ಅದೃಷ್ಟವನ್ನ ಇದೇ ಒಂದು ನವೆಂಬರ್ 8ನೇ ತಾರೀಕಿನ ಕನಕದಾಸ ಜಯಂತಿಯಿಂದ ಪಡೆದುಕೊಂಡು ನೆಮ್ಮದಿಯನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ತುಲಾ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ, ಮೀನ ರಾಶಿ, ಮೇಷ ರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.